ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಕಲ್ಯಾಣಾತ್ಮಕತ್ರಾಯ ಕಾಮಿತಾರ್ಥ ಪ್ರದಾಯಿನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟೇ ಸಮೋ ದೇವೋ ನ ಭೂತೋ ನ ಭವಿಷ್ಯತೆ. ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾಂ ಸಾಧಯಾಮ್ಯಹಂ. ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ರಾಯರ ಮೃತ್ತಿಕಾ ಬೃಂದಾವಳಿ ಜಿಂದ ತೀರ್ಥರು ಜಯತೀರ್ಥರು ರಾಯರು ಮೂರೂ ಮೃತ್ತಿಗೆ ಇರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇದೇ 23ನೇ ತಾರೀಕು ಕಾರ್ತೀಕ ಮಾಸ. ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಕಾರ್ತೀಕ ಧಾಮೋದರನಾಗಿರ್ತಕ್ಕಂಥ ಪರಮಾತ್ಮನಾಗಿರ್ತಕ್ಕ ನಾರಾಯಣ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಯಾವ ರೀತಿ ಈಗ ಮಾಡ್ತಾನೆ? ಯಾರು ಮನೆಯಲ್ಲಿ ಗುರುವಾರ, ವಿಶೇಷವಾಗಿ 23ನೇ ತಾರೀಕು ಗುರುವಾರ, ಯಾರ ಮನೆಯಲ್ಲಿ ನರಸಿಂಹದೇವರ ವಿಗ್ರಹ ಇರುತ್ತೆ, ರಾಯರ ವಿಗ್ರಹ ಇರುತ್ತೆ, ಪ್ರತಿಯೊಬ್ಬರು ವಿಶೇಷವಾಗಿ ಅವರವರ ಕಷ್ಟಗಳನ್ನ ಕೇಳಿಕೊಂಡು ಅದಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿದಾಗ, ಜೇನುತುಪ್ಪದ ಅಭಿಷೇಕವನ್ನು ಮಾಡಿದಾಗ, ಮೊಸರಿನ ಅಭಿಷೇಕವನ್ನು, ಜೇನುತುಪ್ಪದ ಅಭಿಷೇಕ, ಹಣ್ಣುಗಳನ್ನು ಅಭಿಷೇಕವನ್ನು ಮಾಡಿದಾಗ ಅವರಲ್ಲಿರ್ತಕ್ಕಂಥ ಎಲ್ಲ ರುಚಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದರಲ್ಲೂ ನಮ್ಮ ಕ್ಷೇತ್ರದಲ್ಲಿ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು ಭವರೋಗವನ್ನು ಕಳೆಯಿರ್ತಕ್ಕಂಥವ್ರು, ರೋಗಗಳನ್ನೆಲ್ಲ ಕಳೆಯಿರ್ತಕ್ಕಂಥವ್ರು. ಆರೋಗ್ಯ ಸಮಸ್ಯೆಗಳು ಯಾರಿಗಿದೆ, ಯಾವ ಯಾವ ತೊಂದರೆಗಳಲ್ಲಿ ಆರೋಗ್ಯದಲ್ಲಿ ಸಮಸ್ಯೆಗಳಿದೆ, ಇದೇ 23ನೇ ತಾರೀಕು ಗುರುವಾರ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಾಗ ನರಸಿಂಹದೇವರಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿಸಿ, ಜೇನುತುಪ್ಪದ ಅಭಿಷೇಕ ಇಲ್ಲವಾದರೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ, ಆ ಅಭಿಷೇಕದಲ್ಲಿ ವಿಶೇಷವಾಗಿ ಮಾಡಿದ ಅಭಿಷೇಕವನ್ನು ಮುಖ್ಯ ಪ್ರಾಣ ದೇವರಿಗೆ ಅಭಿಷೇಕವನ್ನು ಮಾಡಿಸಿ, ತದನಂತರ ಆ ಅಭಿಷೇಕದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಬೃಂದಾವನಕ್ಕೆ ಅಭಿಷೇಕವನ್ನು ಯಾರು ಮಾಡಿಸ್ತೀರಾ, ಪಂಚಾಮೃತ ಅಭಿಷೇಕವನ್ನು ಯಾರು ಮಾಡುತ್ತೀರಾ, ಅವತ್ತಿನ ದಿನದ 23ನೇ ತಾರೀಕು ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ ಇರ್ತಕ್ಕಂಥದ್ದು. ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥದ್ದು ಎರಡೂನು. ಸ್ವಾತಿ ನಕ್ಷತ್ರ ನರಸಿಂಹದೇವರು ವಿಶೇಷವಾಗಿ ಅವತಾರ ಮಾಡಿರ್ತಕ್ಕಂಥ ನಕ್ಷತ್ರ ಅದು. ಸ್ವಾತಿ ನಕ್ಷತ್ರದಲ್ಲಿ ನರಸಿಂಹದೇವರು ಅವತಾರ ಮಾಡಿರ್ತಕ್ಕಂಥದ್ದು. ರೋಹಿಣಿ ನಕ್ಷತ್ರದಲ್ಲಿ ವಿಶೇಷವಾಗಿ ಸಾಕ್ಷಾತ್ ಕೃಷ್ಣ ಅವತಾರ ಮಾಡಿರ್ತಕ್ಕಂಥದ್ದು. ಮೃಗಶಿರಾ ನಕ್ಷತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಅವತಾರ ಮಾಡಿರ್ತಕ್ಕಂಥದ್ದು. ಪುನವಸು ನಕ್ಷತ್ರದಲ್ಲಿ ವಿಶೇಷವಾಗಿ ರಾಮದೇವರು ಅವತಾರ ಮಾಡಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮೂಲಾ ನಕ್ಷತ್ರದಲ್ಲಿ ವಿಶೇಷವಾಗಿ ಸಾಕ್ಷಾತ್ ಸರಸ್ವತಿ ದೇವಿ ಅನುಗ್ರಹ ಮಾಡಿರ್ತಕ್ಕಂಥದ್ದು, ಅವತಾರ ಮಾಡಿರ್ತಕ್ಕಂಥದ್ದು. ಇಂಥ ದೇವಾನು ದೇವತೆಗಳ ಅನುಗ್ರಹವನ್ನು ಮಾಡಿರ್ತಕ್ಕಂಥ ಈ ಮಹಾ ನಕ್ಷತ್ರ, ಅದರಲ್ಲೂ ಸ್ವಾತಿ ನಕ್ಷತ್ರಗಳು ಬಂದಿದ್ದಾಗ, ವಿಶಾಖ ನಕ್ಷತ್ರ ಸ್ವಾತಿ ನಕ್ಷತ್ರ ಎರಡೂ ಬಂದಿದ್ದಾಗ ಸಂಧಿಕಾಲ ಅಂಕರಿತಾರೆ ಇದನ್ನ. ಅದಕ್ಕೋಸ್ಕರವಾಗಿ ನಮ್ಮಲ್ಲಿರ್ತಕ್ಕಂಥ ಯಾವ ಯಾವ ರುಚಿನ ರೋಗಗಳಿರುತ್ತೆ ಆ ರೋಗಗಳೆಲ್ಲವೂ ಪರಿಹಾರ ಆಗೋದಕ್ಕೋಸ್ಕರವಾಗಿ ರಾಯರಿಗೆ ನರಸಿಂಹದೇವರಿಗೆ ಅಭಿಷೇಕವನ್ನು ಮಾಡಿ, ರಾಯರಿಗೆ ಅಭಿಷೇಕವನ್ನು ಮಾಡಿದಾಗ ಆ ಅಭಿಷೇಕ ಮಾಡಿರ್ತಕ್ಕಂಥ ಆ ತೀರ್ಥವನ್ನು ಸ್ವೀಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ರುಜಿನ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಯಾಕೆ ರೋಗಗಳಿರುತ್ತೆ, ಯಾವ ಯಾವ ರೋಗಗಳಿರ್ಲಿ, ಮನುಷ್ಯನಿಗೆ ಯಾವ ಯಾವ ತೊಂದರೆಗಳಿರುತ್ತೆ, ರೋಗದ ಭಾಗ್ಯ ಇರುತ್ತೆ, ದೊಡ್ಡ ದೊಡ್ಡ ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಆ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ 23ನೇ ತಾರೀಕು ಬಂದಿರೋದ್ರಿಂದ, ಅದು ಗುರುವಾರನೇ ಬಂದಿರೋದ್ರಿಂದ ಆ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಎಲ್ಲಿ ಎಲ್ಲಿ ಬೃಂದಾವನಗಳಿದೆ, ಎಲ್ಲಿ ರಾಯರ ಒಂದು ಸ್ಮರಣೆಯನ್ನು ಮಾಡ್ತೀರಾ ನೀವು, ಅಲ್ಲಿ ಎಲ್ಲದಕ್ಕೂ ಅಭಿಷೇಕಕ್ಕೆ ಕೊಡಿ, ಅಭಿಷೇಕವನ್ನು ಮಾಡಿಸಿ. ಇಲ್ಲವಾದರೆ ನೀವೇ ಹಾಲನ್ನು ತನ್ನಿ, ಜೇನುತುಪ್ಪವನ್ನು ತನ್ನಿ, ಮೊಸರು ತಂದು ರಾಯರಿಗೆ ಕಣ್ಣು ಪೂರ್ತಿ ನೋಡಿ ಅಭಿಷೇಕವನ್ನು ಮಾಡಿದ ಆ ಜೇನುತುಪ್ಪವನ್ನು ತೆಗೆದುಕೊಂಡು ಹೋಗಿ ಆ ಸ್ವೀಕಾರವನ್ನು ಮಾಡಿ
ಅದರಿಂದ ನಿಮಗೆ ಮೋಕ್ಷಕ್ಕಂದ ಹಾದಿ ಇರ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ ಯಾವುದೇ ರುಜು ನೋವುಗಳಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮಕ್ಕಳಿಗೆ ತೊಂದರೆ ಇರ್ತಕ್ಕಂಥದ್ದಾಗತ್ತೆ. ಜ್ವರ, ಕೆಮ್ಮು, ನೆಗಡಿ ಯಾವುದೇ ಒಂದು ಕಾಯಿಲೆಗಳಿದ್ರೂ ಈ ವಿಶೇಷವಾಗಿರ್ತಕ್ಕಂಥ ಕಾರ್ತೀಕ ಮಾಸದ, ಅದರಲ್ಲೂ ಕಾರ್ತೀಕ ಮಾಸದಲ್ಲಿ ದಾಮೋದರನಾಗಿರ್ತಕ್ಕಂಥ ಪರಮಾತ್ಮನಾಗಿರ್ತಕ್ಕಂಥ ನಾರಾಯಣ, ಆ ನಾರಾಯಣ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಂತೆ. ಅದಕ್ಕೋಸ್ಕರವಾಗಿ ಇಂಥ ಕಾರ್ತೀಕ ಮಾಸದಲ್ಲಿ ದೇವರಿಗೆ ಅಭಿಷೇಕವನ್ನು ಮಾಡಿ, ಆ ನರಸಿಂಹದೇವರಿಗೆ ರಾಯರಿಗೆ ಅಭಿಷೇಕವನ್ನು ಮಾಡಿಸಿದಾಗ ನಮ್ಮ ರುಜು ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ ಬೇರೆ ಬೇರೆ ಕಾಯಿಲೆ ಇದ್ದಾಗ, ಬೇರೆ ದೇಹದಲ್ಲಿ ಎದೆ ನೋವು, ಬೇರೆ ಬೇರೆ ತೊಂದರೆ ಇದ್ದಾಗ ಆ ನರಸಿಂಹದೇವರಿಗೆ ರಾಯರಿಗೆ ಆ ಇಬ್ಬರಿಗೂ ವಸ್ತ್ರದಾನವನ್ನು ಮಾಡಿ, ವಸ್ತ್ರವನ್ನು ತೆಗೆದುಕೊಂಡು ಬಂದು ಆ ವಸ್ತ್ರವನ್ನು ದಾನವನ್ನಾಗಿ ಕೊಡಿ. ರಾಯರಿಗೆ ಉಡಿಸಿ, ಆ ವಸ್ತ್ರದಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ, ಆರೋಗ್ಯದಲ್ಲಿ ಯಾವ ಯಾವ ಸಮಸ್ಯೆಗಳಿದೆ ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇಂಥ ಗುರುಗಳನ್ನ ಯಾರು ನೆನೆಸಿಕೊಂಡು ವಿಶೇಷವಾಗಿ ಅಭಿಷೇಕವನ್ನು ಮಾಡಿಸಿ ಪೂಜೆಗಳನ್ನು ಮಾಡಿಸ್ತೀರಾ, ಅವರ ಮನೆಯಲ್ಲಿ ವಿಶೇಷವಾಗಿ ರಾಯರೇ ಬಂದು ನಿಂತು ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವರಾಗ್ತಾರಂತೆ. ಇಂತಹ ಕಾರ್ತೀಕ ಮಾಸದಲ್ಲಿ ಆ ವಿಶೇಷವಾಗಿರ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಬೆಳಗ್ಗೆ ಅಭಿಷೇಕ ಆದ ನಂತರ, ಅಲಂಕಾರ ಎಲ್ಲ ಆದ ನಂತರ ದೀಪ, ಆ ದೀಪವನ್ನು ಹಚ್ಚಬೇಕು. ತುಪ್ಪ ದೀಪವನ್ನು ಹಚ್ಚಿ, ಇಲ್ಲವಾದರೆ ಎಣ್ಣೆಯ ದೀಪವನ್ನು ಹಚ್ಚಿ, ಯಾವುದೋ ಒಂದು 108 ದೀಪಗಳು ಹಚ್ಚಬಹುದು. ದೀಪ ದಾನವನ್ನು ಮಾಡಬಹುದು. ಆ ದೀಪವನ್ನು ದಾನವನ್ನು ಮಾಡಿದಾಗ ಆ ದೀಪದಿಂದ ನಮ್ಮಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರ ಈ ದೀಪದಲ್ಲಿ ಎಣ್ಣೆಯಲ್ಲಿ ನಾರಾಯಣ ಇರ್ತಾನೆ, ಬತ್ತಿ ಲಕ್ಷ್ಮೀದೇವಿ ಇರ್ತಾಳೆ, ಅಗ್ನಿಯಲ್ಲಿ ಮುಖ್ಯ ಪ್ರಾಣದೇವಿ ಇರ್ತಾಳೆ. ಅದಕ್ಕೋಸ್ಕರವಾಗಿ ದೀಪ ಸಂಯೋಜನ ಜ್ಞಾನ ಪುತ್ರಲಾಭೋ ಭವೇ ಧ್ರುವಂ ಅಂತಾರೆ. ಮಕ್ಕಳು ಇಲ್ಲೇ ಇರ್ತಕ್ಕಂಥವರಿಗೆ ಕಾರ್ತೀಕ ಮಾಸದಲ್ಲಿ ದೀಪದ ತಂದು 21, 48 ದೀಪಗಳನ್ನ ದಾನವನ್ನಾಗಿ ಕೊಡಿ. ಆ ದಾನದಿಂದ ವಿಶೇಷವಾಗಿ ಪುತ್ರ ಸಂತಾನ ಭಾಗ್ಯ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಈ ಕಾರ್ತೀಕ ಮಾಸದಲ್ಲಿ ಯಾರು ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ ಎರಡೂ ವಿಶೇಷವಾಗಿ ಬಂದಿರೋದ್ರಿಂದ ಗುರುವಾರ ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ದಿನದೊಂದು ಅಭಿಷೇಕವನ್ನು ಮಾಡಿಸಿ ವಸ್ತ್ರ ದಾನವನ್ನು ಕೊಡಿ, ತದನಂತರ ದೀಪದಾನವನ್ನು ಕೊಡಿ. ಆ ದೀಪದಿಂದ ವಿಶೇಷವಾಗಿ ಎಲ್ಲವೂ ನಮ್ಮ ಮನೆಯಲ್ಲಿ ನಮ್ಮ ಶಾಂತಿ, ನೆಮ್ಮದಿ, ಸುಖ ಶಾಂತಿ ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಹೋಗಿರ್ತಕ್ಕಂಥ ದುಡ್ಡೆಲ್ಲ ಅದೇ ರೀತಿಯಾಗಿ ರಾಯರು ತಂದು ನಿಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಕಷ್ಟ, ವಿಶೇಷವಾಗಿ ಎಷ್ಟೋ ಕಷ್ಟಗಳಿರುತ್ತೆ, ಆ ಕಷ್ಟಗಳೆಲ್ಲ ಪರಿಹಾರ ಆಗೋಕ್ಕೋಸ್ಕರವಾಗಿ ಎಣ್ಣೆ, ತುಪ್ಪ, ಬತ್ತಿ ಇವೆಲ್ಲವೂ ದಾನವನ್ನು ಕೊಡಬೇಕು. ಆ ದಾನವನ್ನು ಕೊಟ್ಟಾಗ ವಿಶೇಷವಾಗಿ ರಾಯರ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಈ ಕಾರ್ತೀಕ ಮಾಸದ ಬಹಳ ವಿಶೇಷವಾಗಿರ್ತಕ್ಕಂಥ ದಾಮೋದರನು ವಿಶೇಷವಾಗಿ ಎಲ್ಲರಿಗೂ 23ನೇ ತಾರೀಕು ಇಂಥ ಎಲ್ಲ ಅಭಿಷೇಕ ಪೂಜೆಯನ್ನು ಮಾಡಿದಾಗ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ರು ರಾಯರೇ ನಿಂತು ಇವೆಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವ್ರಾಗ್ತಾರೆ. ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರ ಮನೆಯಲ್ಲಿ ರಾಯರು ಬಂದು ನಿಂತು ನೆಲೆಸಿ ನಿಮ್ಮನ್ನೆಲ್ಲ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯ, ಒಳ್ಳೆ ಭಾಗ್ಯ, ಸಂಪತ್ತನ್ನು ಕೊಟ್ಟು ಎಲ್ಲರ ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನು ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರೆಲ್ಲರೂ ಆ ಬೆಲ್ ಬಟನ್ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಪ್ರತಿಯೊಬ್ಬರಿಗೂ ನಿಮ್ಮ ಹಂಚಿಗಳನ್ನ ವಿಶೇಷವಾಗಿ ನಮಗೆ ಕಳಿಸಿ ಬೇರೆಯವರಿಗೆಲ್ಲರಿಗೂ ಹೇಳಿ, ಏನು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳೆಲ್ಲ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಅದರಿಂದ ಈ ಚಾನಲ್ ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ 22 ಲಕ್ಷ ಜನ ನೋಡಿದ್ದೀರಾ, ಅವರಿಗೆಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ
ಅತ್ಯಂತ ದಯಾಳವೇ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे